1962ರಲ್ಲಿ ಚುನಾವಣೆ ನಡೆಯುತ್ತೆ. ಮದ್ದೂರು ಕ್ಷೇತ್ರದಿಂದ PSP ಅಭ್ಯರ್ಥಿಯಾಗಿ ಶ್ರೀಯುತ SM ಕೃಷ್ಣ ಅವರು ಸ್ಪರ್ಧೆಗಿಳಿದಿರ್ತಾರೆ. ಅವರ ಎದುರಾಳಿಯಾಗಿ ಇದ್ದವರು ರಾಜಕೀಯ ಘಟಾನುಘಟಿ ವ್ಯಕ್ತಿಯಾಗಿದ್ದ HK ವೀರಣ್ಣಗೌಡ. ಅವರು ಅಂದಿನ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ. ಅಂಥವ್ರನ್ನು ಕೂಡ ಎದುರು ಹಾಕ್ಕೊಂಡು ಕಣಕ್ಕಿಳಿದಿದ್ದ ಶ್ರೀಯುತ ಕೃಷ್ಣ ಅವ್ರಿಗೆ ಆವತ್ತಿನ ಅನುಭವಗಳು ಏನಾಯಿತು ಅನ್ನೋದ್ರ ಬಗ್ಗೆ ಅವರೇ ಹೇಳ್ತಾರೆ. ಬನ್ನಿ ಕೇಳೋಣ. ತಾವು ಪ್ರಥಮ ಬಾರಿಗೆ ಶಾಸಕರಾಗಿ ಇವರ ಜೈಂಟ್ ಕಿಲ್ಲರ್, ಆ ಸಂದರ್ಭದಲ್ಲಿ ನೀವು ಶಾಸಕರಾಗಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ನಿಮಗಾದಂತಹ ಅನುಭವಗಳು, ನಿಮ್ಮ ಪರವಾಗಿ ಅನೇಕರು ಬಂದು ಭಾಷಣ ಮಾಡ್ತಾ ಇದ್ದದ್ದು. DT ರಾಮು ಹೆಸರನ್ನು ಅನೇಕರು ಹೇಳ್ತಾರೆ ಸರ್. ಅವರು ಒಬ್ಬ ಶಿಕ್ಷಕರಾಗಿ ಬಂದು ನಿಮ್ಮ ಪರವಾಗಿ ದೊಡ್ಡ ಕ್ಯಾಂಪೇನನ್ನು ಮಾಡ್ತಾಯಿದ್ರು ಹಳ್ಳಿಗಳಿಗೆ. ಅದೆಲ್ಲವನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀರ ಸರ್? ನಾನು 61ನೇ ಇಸ್ವಿಗೆ ನಾನು ಅಮೆರಿಕದಿಂದ ವಾಪಸ್ ಬಂದೆ. ಆಗ ದೇಶ ಚುನಾವಣೆಗೆ ರೆಡಿ ಆಗ್ತಾ ಇತ್ತು. ಪೂರ್ವ ಸಿದ್ಧತೆಗಳನ್ನು ಎಲ್ಲ ಪಕ್ಷಗಳು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆಯೇ ನಮ್ಮ ಜಿಲ್ಲೆಯಲ್ಲೂ ಕೂಡ ಯಾರು ನಿಲ್ಲಿಸಬೇಕು, ವೀರಣ್ಣಗೌಡರು ಮಂತ್ರಿಗಳಾಗಿದ್ದರು ಜತ್ತಿಯವರ ಗೌರ್ಮೆಂಟಲ್ಲಿ. ಲೋಕೋಪಯೋಗಿ ಅಂದರೆ ಇರಿಗೇಷನ್, ರೋಡ್ಸ್ ಇವೆಲ್ಲವೂ ಸೇರಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಬಹಳ ವೆರಿ ಪವರ್ಫುಲ್ ಡಿಪಾರ್ಟ್ಮೆಂಟ್ ವಿತಿನ್ ದಿ ಗೌರ್ಮೆಂಟ್. ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಡಿಪಾರ್ಟ್ಮೆಂಟ್. ಸೊ ಆಗ ನಾನು 61ರಲ್ಲಿ ಬಂದೆ. ಆಗ ನಮ್ಮ ತಂದೆಯವರು ತೀರೋಗಿದ್ದರು ಅಷ್ಟೊತ್ತಿಗೆ. ಆದ್ದರಿಂದ ದೇರ್ ವಾಸ್ ಎ ವ್ಯಾಕ್ಯೂಮ್ ಫ್ರಮ್ ಅವರ್ ಸೈಡ್. ನಮ್ಮ ದೊಡ್ಡಪ್ಪನ ಮಗ SK ಚಿಕ್ಕಣ್ಣ ಅಂಥೇಳಿ 57ನೇ ಇಸ್ವಿಲಿ ವೀರಣ್ಣಗೌಡರ ಮೇಲೆ ನಿಂತಿದ್ದರು, ಸೋತರು. ಆಗ ನಾನು ಅವ್ರಿಗೆ ಬಹಳ ಸಾಥ್ ಕೊಟ್ಟು ಅವ್ರ ಪರವಾಗಿ ಭಾಷಣಗಳನ್ನು ಮಾಡ್ತಾಯಿದ್ದೆ. ಆದರೆ ಅವರು ಸೋತ ಮೇಲೆ ನಾನು ಅಮೇರಿಕಕ್ಕೆ ಹೋದೆ 58ನೇ ಇಸ್ವಿನಲ್ಲಿ. 61ಕ್ಕೆ ವಾಪಸ್ ಬರುವಾಗ ನಾನು ಈ ಚುನಾವಣೆಗಳಿಗೆ ರೆಡಿ ಆಗ್ತಾಯಿತ್ತು. ಆಗ ಜನ ಅಲ್ಲಲ್ಲೇ ಗುಸು ಮಾತಾಡೋದು ಪ್ರಾರಂಭ ಮಾಡಿದ್ರು. ಕೃಷ್ಣನ್ ಯಾಕೆ ನಿಲ್ಲಿಸಬಾರ್ದು ಹಾಗೆ ಅಂತೇಳಿ. ಭಾಳ ಜನ ಯುವಕರು ಮದ್ದೂರು ಹಳ್ಳಿಗಳಿಂದ ಕೊಪ್ಪ, ಕೌಡ್ಲೆ, ಬೆಸಗರಳ್ಳಿ, ಆತೂರು, ಹೊಂದಲಗೆರೆ ಈ ಭಾಗಗಳಿಂದ, ಮದ್ದೂರು ಈ ಭಾಗಗಳಿಂದ ನೀವು ಚುನಾವಣೆಗೆ ನಿಲ್ಲಬೇಕು ಹಾಗೆ ಅಂಥೇಳಿ. ನಾನು ಮನಸ್ಸಿನಲ್ಲೂ ಕೂಡ ನೆನೆಸಿರಲಿಲ್ಲ ಈ ಚುನಾವಣೆಗೆ ನಾನು ನಿಲ್ಲಬೇಕು ಹಾಗೆ ಅಂಥೇಳಿ. ಒಂದು, ನಾನು ಆಗ್ತಾನೆ ಅಮೆರಿಕಾದಿಂದ ಬಂದಿದ್ದೆ, ಸೆಟ್ಲ್ ಆಗಬೇಕಾಗಿತ್ತು. ನನಗೆ ಮದುವೆ ಆಗಿರಲಿಲ್ಲ. ಜೊತೆಗೆ ನಮ್ಮ ತಾಯಿಯವರು ನೀನು ಎಲೆಕ್ಷನ್ನು ಇದಕ್ಕೆಲ್ಲ ಯೋಚನೆ ಮಾಡಬೇಡ, ನೀನು ನಿನ್ನ ಲಾಯರ್ಗಿರಿ ಮಾಡು ಹಾಗೆ ಅಂಥೇಳಿ ನನಗೆ ಬುದ್ಧಿವಾದವನ್ನು ಹೇಳಿದರು. ಆದ್ದರಿಂದ ಅದನ್ನು ನಾನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೆ. ಅದರಿಂದ ಬಂದವ್ರಿಗೆಲ್ಲ ನಾನು ನಕಾರಾತ್ಮಕವಾಗಿ ಹೇಳಿದೆ, ನಾನು ಐ ಆಮ್ ನಾಟ್ ರೆಡಿ, ನನಗೆ ರಾಜಕೀಯ ಇಚ್ಛೆ ಇಲ್ಲ, ನಾನು ಹೈಕೋರ್ಟಲ್ಲಿ ನನ್ನ ಲಾಯರ್ಗಿರಿಯನ್ನು ಮುಂದುವರಿಸ್ತೀನಿ ಹಾಗೆ ಅಂತ ಹೇಳ್ತೇನೆ. ಆದರೆ ಅದು ಕೃಷ್ಣನ್ ನಿಲ್ಲಿಸಬೇಕು ಅನ್ನುವ ಕೂಗು ದಿನೇ ದಿನೇ ಬಹಳ ಗಣನೀಯವಾದ ರೀತಿಯಲ್ಲಿ ಅದು ಸ್ಟ್ರಾಂಗ್ ಆಗಲಿಕ್ಕೆ ಪ್ರಾರಂಭವಾಯಿತು. ಆನಂತರ ವೈದ್ಯನಾಥಪುರ ಅಂಥೇಳಿ ನಮಗೆ ಬೇಕಾದಂಥ ಊರು. ನನ್ನನ್ನು ಸ್ವಾಗತಿಸಲಿಕ್ಕೆ ಒಂದು ಊಟದ ಸಮಾರಂಭ. ಆ ಊಟದ ಸಮಾರಂಭ ಅಂತ ಹೇಳಿದ್ರೆ 1000 ಜನ ಸೇರ್ತಾರೆ. ಸೊ ಆ ಊಟದಲ್ಲಿ
ಈ ವಿಚಾರ ಪ್ರಥಮವಾಗಿ ಪ್ರಸ್ತಾಪಕ್ಕೆ ಬಂತು. ಆಗ ನಾನು ಅದನ್ನು ಮೊಟಕುಗೊಳಿಸಿ ಯಾವ ಚುನಾವಣೆಗೂ ನಾನು ನಿಲ್ಲಿಸಲ್ಲ, ನಾನು ವೃತ್ತಿಯಲ್ಲಿ ವಕೀಲನಾಗಿ ಒಂದು ಹೆಸರು ಮಾಡಬೇಕು ಹಾಗೆ ಅಂಥೇಳಿ ನಮ್ಮ ತಾಯಿಯವರ ಆಶಯ ಇದೆ, ಆದ್ದರಿಂದ ನನ್ನ ಮನಸ್ಸಿ ಅಂತೇಳಿ. ಆದರೆ ವೀರಣ್ಣಗೌಡರ ಒಡನಾಡಿಗಳಾಗಿದ್ದಂಥ 3 ಜನ, ಅವರು ಮದ್ದೂರಿನಲ್ಲಿ ತಮ್ಮ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಕಾರಣೀಭೂತರಾಗಿದ್ದವರು ಒಬ್ಬರು ವರಗರಳ್ಳಿಯಿಂದ BC ಬೋರೇಗೌಡ ಅಂಥೇಳಿ, ಇನ್ನೊಬ್ಬರು AD ಬಿಳಿಗೌಡ ಅಂಥೇಳಿ ಕೊಪ್ಪದವರು, ಅವ್ರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ಇನ್ನೊಬ್ಬರು ಯಾರೋ 3 ಜನ. ಅವರು ಒಂದು ಸಾರಿ ನನ್ನನ್ನು ಬಂದು ಭೇಟಿ ಮಾಡಿದಾಗ ನೀವು ಚುನಾವಣೆಗೆ ನಿಲ್ಲಬೇಕು. ನಾನು ಹೇಳಿದೆ, ನಾನು ಚುನಾವಣೆಗೆ ರೆಡಿಯಾಗಿಲ್ಲ ಮಾನಸಿಕವಾಗಿ, ಹಾಗೂ ಚುನಾವಣೆಗೆ ಬೇಕಾದಷ್ಟು ಹಣ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ವೀರಣ್ಣಗೌಡರು ಮಂತ್ರಿಗಳಾಗಿದ್ದಾರೆ. ಅವರು ಮಂತ್ರಿಗಳ ಕಾಲದಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟರ್ಗಳ ಸಮೂಹವನ್ನೇ ಅವರು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಾನು ಮಾಡೋದಿಲ್ಲ ಹಾಗೆ ಅಂತ ಹೇಳಿದೆ. ಆದರೂ ಅವ್ರು ಹೇಳಿದ್ರು, ಹಾಗಾದರೆ ಒಂದು ಕೆಲಸ ಮಾಡಿ, ನಾವು ಜನಗಳನ್ನೆಲ್ಲ ಸೇರಿಸ್ತೀವಿ, ಮುಖಂಡರುಗಳನ್ನೆಲ್ಲ ಸೇರಿಸ್ತೀವಿ, ಹೊಸಕೆರೆ ಅಲ್ಲಿ ಒಂದು ನಿಮ್ಮ ಗೌರವ ಒಂದು ಭೋಜನಕೂಟ ಏರ್ಪಡಿಸ್ತೀವಿ, ನೀವು ಬನ್ನಿ ಅಲ್ಲಿಗೆ ಅಂತ ಹೇಳಿದ್ರು. ಸರಿ, ಕೊಪ್ಪದಲ್ಲಿ ಒಂದು ಭೋಜನಕೂಟವನ್ನು ಏರ್ಪಡಿಸ್ತೀವಿ. ಕೊಪ್ಪ ನಮಗೆ ಬಹಳ ಹತ್ತಿರವಾದಂಥದ್ದು. ಅಲ್ಲಿ ಜೋಗೇಗೌಡರು ಅಂತೇಳಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಅವರು ಜೋಗೇಗೌಡರು ಕೋಶಾಧಿಕಾರಿಗಳಾಗಿದ್ದರು, ಟ್ರೆಷರರ್ ಆಗಿದ್ದರು. ಅಲ್ಲಿಯವರೇ ತಿರುಮಲೇಗೌಡರು ಅಂಥೇಳಿ ಒಬ್ಬರು ಶಿವಪುರದವರು. ಅವರು ಮುಂದೆ ಹನುಮಂತಯ್ಯನವ್ರ ಕಾಲದಲ್ಲಿ, ಹಿಂದೆ ಹನುಮಂತಯ್ಯನವ್ರ ಕಾಲದಲ್ಲಿ ಅವರು MLC ಆಗಿರ್ತಾರೆ. ತಿರುಮಲೇಗೌಡರು, ಜೆ ದೇವಯ್ಯನವರು ಅಂಥೇಳಿ ಮಂಡ್ಯದವರು, ಅವರಿಬ್ಬರು MLCಗಳಾಗಿರ್ತಾರೆ. ಹನುಮಂತಯ್ಯನವರು ಫಾಲೋವರ್ಸ್. ಸೊ ಕೊಪ್ಪಕ್ಕೆ ನನ್ನನ್ನು ಕರೆದ್ರು. ಸುಮಾರು ಒಂದು 100-120 ಭಾಳ ತೂಕದ ಪ್ರದೇಶದ ಹಳ್ಳಿಗಳ ನಾಯಕರುಗಳು ಅವರೆಲ್ಲ ಸೇರಿದ್ರು. ಆಗ ನನ್ನನ್ನು ಭಾಷಣ ಮಾಡಿ ಅಂತ ಕರೆದ್ರು. ನಾನು ಹೇಳಿದೆ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಲ್ಲೋದಿಲ್ಲ, ದಯವಿಟ್ಟು ನೀವೇ ನಿಮ್ಮಗಳಲ್ಲಿ ಯಾರನ್ನಾದರೂ ಒಬ್ಬರು ಬಿಳಿಗೌಡರನ್ನೋ BC ಬೋರೇಗೌಡರನ್ನೋ ಅಥವಾ ಇನ್ನೊಬ್ಬರ ಯಾರನ್ನೋ ನೀವು ಚುನಾವಣೆಗೆ ನಿಲ್ಲಿಸಿ, ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮ ಭಾಗದ, ನಮ್ಮ ಸೋಮನಹಳ್ಳಿ ಮತ್ತು ಕೋಟಹಳ್ಳಿ ಮತ್ತಿತರ ಭಾಗದ ವೈದ್ಯನಾಥಪುರ ಈ ಭಾಗದ ಓಟುಗಳೆಲ್ಲವನ್ನು ನಿಮಗೆ ಕೊಡಿಸ್ತೀನಿ ನಾನು ಹಾಗೆ ಅಂತ ಹೇಳಿ. ಆಗ ಇಲ್ಲ ನೀವೇ ನಿಲ್ಲಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಏನಿದೆ ಅದು ನಮಗೆ ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಎಲ್ಲ ಜನ ನಮ್ಮನ್ನು ನೋಡಿದ್ದಾರೆ, ಆದರೆ ನಿಮ್ಮನ್ನು ನೋಡಿಲ್ಲ. ಒಂದು, ಎರಡನೇದು, ನಿಮ್ಮ ತಂದೆಯವರು ಮಾಡಿದಂಥ ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಈಗ ಜನಗಳಿಗೆ ಅರಿವು ಉಂಟಾಗ್ತಾ ಇದೆ. ಆದ್ದರಿಂದ ನಿಮ್ಮ ಬಗ್ಗೆ ಅಭಿಮಾನ ಇದೆ, ನೀವು ಯೋಚನೆ ಮಾಡಿ ಅಂತ ನನಗೆ ಮುಂದಿನ ಮೀಟಿಂಗು ಹೊಸಕೆರೆಯಲ್ಲಿ ಮಾಡೋಣ ಅಂಥೇಳಿ ಡೇಟ್ ಅವರೇ ಫಿಕ್ಸ್ ಮಾಡ್ಕೊಳ್ತಾರೆ. ಹೊಸಕೆರೆಗೆ ನೀವು ಬರಬೇಕು ಅಂತ ನನಗೆ ಕಂಡೀಷನ್ ಆಗ್ತಾರೆ. ಆಗಲೇ ಬರ್ತೀನಿ ಹೊಸಕೆರೆಗೆ ಅಂಥೇಳಿ ಈ ವೀರಣ್ಣಗೌಡರ ಜೊತೆಯಲ್ಲಿದ್ದವರೆಲ್ಲ ಪುನಃ ಒಂದು ಗುಂಪು ಕಟ್ತಾರೆ. ಗುಂಪು ಕಟ್ಟಿ ಅವರ ಒಂದು ಧೋರಣೆ ಕೃಷ್ಣನ ಗೆಲ್ಲಿಸಬೇಕು ಅನ್ನೋದಲ್ಲ, ವೀರಣ್ಣಗೌಡರನ್ನ ಓಡಿಸ್ಬೇಕು. ದೇ ವಾಂಟ್ ಟು ಸೆಟಲ್ ಸ್ಕೋರ್ಸ್, ದೇರ್ ಓನ್ ಸ್ಕೋರ್ಸ್ ವಿತ್ ವೀರಣ್ಣಗೌಡ. ಆ್ಯಂಡ್ ಐ ವಾಸ್ ದ ಅವೆನ್ಯೂ. ಸರಿ, ಹೊಸಕೆರೆಯಲ್ಲಿ ಪುನಃ ಸಭೆ ಸೇರ್ತೀವಿ, ಅಲ್ಲಿಯೂ ಎಲ್ಲರೂ ದುಡ್ಡು ಕೊಡ್ತೀವಿ ಹಾಗೆ ಅಂಥೇಳಿ ಅವರುಗಳೆಲ್ಲ ಪ್ರಾಮಿಸ್ ಮಾಡ್ತಾರೆ. ಅನಂತರ ಅಲ್ಟಿಮೇಟ್ ಡಿಸಿಷನ್ ಆನೆದೊಡ್ಡಿ ಅಂಥೇಳಿ ಅಲ್ಲಿ ನಮಗೆ ಪ್ರಬಲವಾದಂಥ ಬೆಂಬಲಿಗರು ತಮ್ಮೇಗೌಡರು ಅಂತಿದ್ರು.
ಅವ್ರ ಮನೆಯಲ್ಲಿ ಭೋಜನ ಹಾಗೆ ಅಂಥೇಳಿ ಆವತ್ತು ಸೇರಿದವು. ಆವತ್ತು ಸೇರಿ ಆವತ್ತು ಎಲ್ಲ ಮುಖಂಡರುಗಳು ಬಂದಿದ್ರು ನನಗೆ ಆ ಊರಿಗೆ, ಆನೆದೊಡ್ಡಿಗೆ. ಸೊ ಆನೆದೊಡ್ಡಿಯಲ್ಲಿ ಒಂದು ನಿರ್ಣಯ ಆಗ್ತದೆ. ಆ ನಿರ್ಣಯ ಏನಂದರೆ SM ಕೃಷ್ಣ ಚುನಾವಣೆಗೆ ನಿಲ್ಲಬೇಕು, ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಿಲ್ಲಬೇಕು, ವೀರಣ್ಣಗೌಡರನ್ನು ಸೋಲಿಸ್ಬೇಕು ಹಾಗೆ. ಸರ್, ನಾನು ವಿಧಿ ಇಲ್ಲದೆ ಒಪ್ಕೋಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರು ನಾವು ಹಣ ಸಂಗ್ರಹಣೆ ಮಾಡಿಕೊಡ್ತೀವಿ ನಿಮಗೆ ಅನ್ನುವ ಆಶ್ವಾಸನೆ ಅವರು ಕೊಟ್ಟ ಮೇಲೆ ನಾನು ಒಪ್ಕೊಳ್ತೀನಿ ಆ ಚುನಾವಣೆಗೆ ನಿಲ್ಲಲಿಕ್ಕೆ. ಅಲ್ಲಿಂದ ನಾವು ಈ ಆರ್ಗನೈಸೇಷನ್ ಪ್ರಾರಂಭ ಮಾಡಿದ್ವಿ. ಸರ್, ಸರಿ, ನಾವು ಚುನಾವಣೆಗೆ ನಿಲ್ಲೋದಕ್ಕೆ ಒಪ್ಕೊಳ್ತೀವಿ. ಆದರೆ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಆ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ? ನಾನು ಅಮೆರಿಕದಿಂದ ಬಂದಾಗ ನಮ್ಮ ತಂದೆಯವರ ಸ್ನೇಹಿತರೊಬ್ಬರು ಹಿಂಸಲಿಂಗೇಗೌಡರು ಅಂತಿದ್ದರು. ಅವ್ರು ಬಂದರು ಮನೆಗೆ. ಸರಿ, ನನ್ನ ಯೋಗಕ್ಷೇಮ ವಿಚಾರಿಸಿ ಎಲ್ಲ ಆದಮೇಲೆ, ಸರಿ ಕೃಷ್ಣ, ಆಗ ಅವರು ಸ್ವತಂತ್ರ ಪಾರ್ಟಿ ಸೇರಿದರು, ಮೀನು ಮಸ್ತಾನಿಯವ್ರ ಪಾರ್ಟಿಗೆ, NG ರಂಗ ಅವರ ಪಾರ್ಟಿಗೆ. ಹಾಗೆ ನನಗೆ ಹೇಳಿದ್ರು, ಸರಿ ಕೃಷ್ಣ, ನಾವೆಲ್ಲ ಸ್ವತಂತ್ರ ಪಾರ್ಟಿಗೆ ಸೇರೋಣ ಹಾಗೆ ಅಂತ ಹೇಳ್ಬಿಟ್ಟು ಹೋದರು. ಸರಿ, ನನಗೆ ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಏನೋ ನಮ್ಮ ತಂದೆಯವರ ಸಮಕಾಲೀನರು ಅವ್ರು ಹೇಳ್ಬಿಟ್ಟು ಹೋದರು ಅಂತೇಳಿ. ನನಗೆ ಈ ಜನಸ್ತೋಮ ಇತ್ತಲ್ಲ, ಆ್ಯಂಟೈ ವೀರಣ್ಣಗೌಡ ಈ ಗ್ರೂಪ್ ಏನಿತ್ತು, ಅದ್ರ ಜೊತೆಗೆ ಯುವಶಕ್ತಿ ಸೇರಿಬಿಡ್ತು ಮದ್ದೂರಿನಲ್ಲಿ, ಆ ಕ್ಷೇತ್ರದಲ್ಲಿ. ಎಷ್ಟು ಜನ ಯುವಕರಿದ್ದರೂ ಅವ್ರಿಗೆ ಯಾವುದೇ ಶೃಂಖಲೆಗಳಿಲ್ಲದೆ ಅವರು ನನ್ನ ಪರವಾಗಿ ಬಹಿರಂಗವಾಗಿ ಹೇಳ್ದಲೇ ಇದ್ರೂ ಕೂಡ ಅವ್ರಿಗೆ ಒಂದು ಅಂತರಂಗದಲ್ಲಿ ಅನಿಸಿತ್ತು ಕೃಷ್ಣ ಹಾಗೆ ಅಂತೇಳಿ. ಸೊ ಇದನ್ನು ನಾನು ಹೋದ ಕಡೆಗೆಲ್ಲ ನಾನು ಇದನ್ನು ನೋಟಿಸ್ ಮಾಡ್ತಾಯಿದ್ದೆ. ಆಗ ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತು, ಇದು ಸಾಧ್ಯ ಆಗಬಹುದಾದಂಥ ಒಂದು ಪರಿವರ್ತನೆ ಅಂತ ಹೇಳಿ. ಸಮಾಜವಾದಿ ಸಿದ್ಧಾಂತದಿಂದ ತಾವು ಯಾವ ರೀತಿ ಪ್ರಭಾವಿತರಾದ? ನಾನು 57 ಎಲೆಕ್ಷನ್ ವಿಚಾರ ಹೇಳಿದೆ. ಆಗ ಈ ನಮ್ಮ S. ಶಿವಪ್ಪನವರು ಆಗ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಮುಲ್ಕಾ ಗೋವಿಂದ ರೆಡ್ಡಿ ಅವರಿದ್ದರು, ಲಕ್ಕಪ್ಪನವರಿದ್ದರು, ರಂಗನಾಥ್ ಇದ್ದರು, KH ರಂಗನಾಥ್ ಇದ್ದರು, ಇನ್ನೂ ಹಲವಾರು ಜನ ನಮಗೆ ಬೇಕಾದವರು ಇದ್ದರು. ನಾವುಗಳೆಲ್ಲ ಈ ಪ್ರಜಾ ಸಮಾಜವಾದಿ ಪಕ್ಷ, ಅಶೋಕ್ ಮೆಹ್ತಾ, ರಾಮ್ ಮನೋಹರ್ ಲೋಹಿಯಾ ಇವರುಗಳೆಲ್ಲರೂ ಕೂಡ ನಾವು ಅವರು ಎಲ್ಲೇ ಭಾಷಣ ಮಾಡಿದ್ರು ಹೋಗಲ್ಲಿ ಭಾಷಣ ಕೇಳೋದು ಮತ್ತು ಅವ್ರನ್ನ ಕರೆಸ್ತಕ್ಕಂಥದ್ದು ಇದೆಲ್ಲ ಮಾಡ್ತಾಯಿದ್ರು. ನಾನು ಮಹಾರಾಜಾಸ್ ಕಾಲೇಜಲ್ಲಿದ್ದಾಗಲೇ ನಾವು JB ಕೃಪಲಾನಿ ಅವ್ರನ್ನ ಭಾಷಣ ಮಾಡಲಿಕ್ಕೆ ನನ್ನ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ವತಿಯಿಂದ. ಆಗೆಲ್ಲ ಮಹಾರಾಜಾಸ್ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರ ಪ್ರಮುಖರು ಬಂದು ಭಾಷಣಗಳನ್ನು ಮಾಡ್ತಾಯಿದ್ರು. ಅದು ಒಂದು ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ಮಹಾರಾಜ ಕಾಲೇಜಿನ ಪ್ರೊಫೆಸರ್ಗಳು ಉತ್ತೇಜನ ಕೊಡ್ತಾಯಿದ್ರು. ಹಾಗೆಯೇ ನಾವು ಅಶೋಕ್ ಮೆಹ್ತಾ ಅವ್ರ ಭಾಷಣ ಮಾಡಿಸಿದ್ದೀವಿ, ರಾಮ್ ಮನೋಹರ್ ಲೋಹಿಯಾ ಅವ್ರ ಭಾಷಣ ಮಾಡಿಸಿದ್ದೀವಿ ಮೈಸೂರು ಯೂನಿವರ್ಸಿಟಿ. ಆಗ ತಮಗೆ ಸ್ವಲ್ಪ ಈ ಸಮಾಜವಾದಿ ನಿರ್ವಹಣೆಗೆ ನಮಗೆ ನಮ್ಮ ಹೃದಯಕ್ಕೆ ಹತ್ತಿರವಾದಂಥ ಒಂದು ನಿಲುವಾಗಿತ್ತು. ಅಶೋಕ್ ಮೆಹ್ತಾ ಅವರು, ಲೋಹಿಯಾ ಅವರು, ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ನರೇಂದ್ರ ದೇವ ಇವುಗಳೆಲ್ಲ ನಮ್ಮ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿಗಳಾಗಿದ್ದರು. ವಿ ವರ್ ಸ್ವೇಯ್ಡ್ ಬೈ ದಿ ವೆರಿ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಮ್, ಬಟ್ ವಿ ಗೇವ್ ಎ ಟ್ವಿಸ್ಟ್ ಟು ದಟ್, ಡೆಮೊಕ್ರಾಟಿಕ್ ಸೋಷಿಯಲಿಸಮ್. ಅಶೋಕ್ ಮೆಹ್ತಾ ಅದಕ್ಕೆ ಒಂದು ಟ್ವಿಸ್ಟ್ ಕೊಟ್ಟರು. ವಿ ಬಿಲೀವ್ ಇನ್ ಡೆಮೊಕ್ರಾಟಿಕ್ ಸೋಷಿಯಲಿಸಮ್, ನಾಟ್ ದ ಸೋಷಿಯಲಿಸಮ್ ದಟ್ ಈಸ್ ಪ್ರಾಕ್ಟಿಸ್ಡ್ ಇನ್ ರಷ್ಯಾ. ಸೊ ದೇ ಟ್ರೈ ಟು ಡಿಸ್ಟಿಂಗ್ವಿಶ್ between an authoritarian socialism and democratic. So we were carried away by that
ಸ್ಲೋಗನ್ ಡೆಮೊಕ್ರೆಟಿಕ್ ಸೊ ಆ ಕಾರಣದಿಂದ ಯು ಚೂಸ್ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ. ಹೌದು. ಅಲ್ಲೊಂದು ಒಂದು ಸಣ್ಣ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ನಾನು ಸಮಾಜವಾದಿ ಪಕ್ಷದಿಂದ ನಿಲ್ಲಲಿಕ್ಕೆ ಈ ವೀರಣ್ಣಗೌಡರ ಆ್ಯಂಟಿ ವೀರಣ್ಣಗೌಡ ಗ್ರೂಪ್ ಒಪ್ತಾ ಇರಲಿಲ್ಲ. ಓಹೋ. ಅವರು ಒಂದು ಕಂಡೀಷನ್ ಹಾಕಿದ್ರು, ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಹಾಗೆ. ಓಹೋ. ಆ ಚುನಾವಣೆಗೆ ಆಗ ನನ್ನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಪ್ರಾರಂಭವಾಗುತ್ತೆ. ಆನಂತರ ವಿ ಕಮ್ ಟು ಎ ಕಾಂಪ್ರಮೈಸ್. ನಾನು ಐ ವಿಲ್ ಟೇಕ್ ಹಟ್ ಆಸ್ ಮೈ ಸಿಂಬಲ್. ದಟ್ ವಾಸ್ ದಿ ಸಿಂಬಲ್ ಆಫ್ ದಿ ಪಾರ್ಟಿ. PSP ಹಟ್, ಗುಡಿಸಲು. ಹೌದೌದು. ಸೊ ಆ ಗುಡಿಸಲು ಗುರುತಿನಲ್ಲೇ ನಾನು 62 ಚುನಾವಣೆ ಗೆಲ್ತೀನಿ, 67 ಚುನಾವಣೆ ಸೋಲ್ತೀನಿ, 68 ಪಾರ್ಲಿಮೆಂಟ್ ಚುನಾವಣೆ ಅಗೇನ್ ಗುಡಿಸಲು ಮೂಲಕನೇ ಐ ಗೋ ಟು ಡೆಲ್ಲಿ. ಸೊ ಸೋಷಿಯಲಿಸಮ್ ವಿ ರೊಮ್ಯಾಂಟಿಸೈಸ್ಡ್ ಇಟ್. ಎಸ್ ಸರ್. ದ ಡೆಮೊಕ್ರೆಟಿಕ್ ಸೋಷಿಯಲಿಸಮ್ನ ವಿ ಸ್ಟಾರ್ಟೆಡ್ ರೊಮಾನ್ಸಿಂಗ್ ವಿತ್ ದಟ್. ಗೊತ್ತಾಯ್ತು. ಪುಸ್ತಕಗಳು ಓದಕ್ಕೆ ಶುರು ಮಾಡಿದೋ, ನರೇಂದ್ರ ದೇವ್ ಅವರು ಬರೆದಿರೋದು, ಜಯಪ್ರಕಾಶ್ ನಾರಾಯಣ್ ಬರೆದಿರೋದು. ಲೋಹಿಯಾ. ಆನಂತರ ಜಯಪ್ರಕಾಶ್, ಲೋಹಿಯಾ, ಅಶೋಕ್ ಮೆಹ್ತಾ ಇವರಲ್ಲಿ ಏನೇನು ಭಿನ್ನಾಭಿಪ್ರಾಯಗಳು ಬಂದರು, ಅದರಿಂದ ಜಯಪ್ರಕಾಶ್ ನಾರಾಯಣರವರು ನಾನು ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಪಾರ್ಟಿಲೆಸ್ ಡೆಮಾಕ್ರಸಿಗೆ ನನ್ನ ಉಳಿದ ನನ್ನ ಕಾಲವನ್ನು ಮೀಸಲಾಗಿರ್ತೀನಿ ಅಂತ ಹೇಳಿ. ಸರ್, ಹೀಗೆ ನೀವು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಮದ್ದೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಿ ಸರ್. ಅದಕ್ಕೆ ಜನರ ಬೆಂಬಲ ಸಿಗುತ್ತೆ, ಅಪಾರ ಸಂಖ್ಯೆಯ ಯುವಕರು ನಿಮಗೆ ಬೆಂಗಾವಲಾಗಿದ್ದಿರ್ತಾರೆ. ಆ ಸಂದರ್ಭದ ಘಟನಾವಳಿಗಳು, ಹೌ ಯು ಫೇಸ್ಡ್ ವೀರಣ್ಣಗೌಡ ಚುನಾವಣಾ ಅಖಾಡದಲ್ಲಿ? ಈಗ ಯುದ್ಧ ಭೂಮಿ ಒಳಗೆ ನೀವೊಬ್ಬ ಯುವಕ, ಅವರು ಅತಿರಥ ಮಹಾರಥ, ಹೌದು, ಅವರನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ? ನಿಮ್ಮ ಜೊತೆಲಿದ್ದಂಥ ಸೇನಾಧಿಪತಿಗಳು ಯಾರು? ಯು ಪುಟ್ ಇಟ್ ವೆರಿ ವೆಲ್. ಅತಿರಥ ಮಹಾರಥ. ಹೌದು ಸರ್. He had everything. Service, seniority, power, ಜನ, ಕಾಂಟ್ರಾಕ್ಟರ್ಗಳು ಎಲ್ಲ ಇದ್ದರು. ನನಗೇನು ಇಲ್ಲ, ನಿರಸ್ತ್ರ. ಅವರು ಅತಿರಥ ಮಹಾರಥ, ನಾನು ನಿರಸ್ತ್ರ. ನನ್ನ ನಾಮ ಒಂದೇ, ಕೃಷ್ಣನಾಮ. ಆ ಕೃಷ್ಣ ನಾಮ ಒಂದೇ ನನ್ನ ಜೊತೆಗಿದ್ದದ್ದು. ಪ್ರಾರಂಭವಾಯಿತು ಚುನಾವಣೆ. ಸರಿ, ಜನ ನನ್ನ ಭಾಷಣ ಕೇಳಲಿಕ್ಕೆ ಪುಂಖಾನುಪುಂಖವಾಗಿ ಹಳ್ಳಿಗಳಲ್ಲಿ ಬರ್ತಾಯಿದ್ರು. ಆನಂತರ ಹಳ್ಳಿಯ ಹೆಣ್ಣು ಮಕ್ಕಳು, ಹೆಂಗಸರು ಅವರ ಆರತಿ ಇಟ್ಕೊಂಡು ನನಗೆ ಊರಿಗೆ ಬರ್ಮಾಡ್ಕೊಡ್ತಾಯಿದ್ರು. ಇದು ಒಂದು ಸಂಪ್ರದಾಯ ಆಗೋಯ್ತು ಆ ಚುನಾವಣೆಗಳಲ್ಲಿ. ಆ ಚುನಾವಣೆ ಮತ್ತು ಮುಂದೆ ನಡೆದ ಚುನಾವಣೆಗಳಲ್ಲಿ ಇದು ಒಂದು ಸಂಪ್ರದಾಯ ಆಯಿತು. ಕೃಷ್ಣನ್ನ ಆರತಿ ಹಿಡಿದ ಹೆಣ್ಣು ಮಕ್ಕಳು ಊರಿಗೆ ಕರ್ಕೊಂಡು ಹೋದ್ರು ಹಾಗೆ ಅಂತೇಳಿ. ಇದು ನನಗೆ ಅನ್ನಿಸ್ತು, ದಿ ಟೈಡ್ ಈಸ್ ಇನ್ ಮೈ ಫೇವರ್. ಸ್ಪೆಷಲಿ ವೆನ್ ಹೆಂಗಸರು ದೊಡ್ಡ ಪ್ರಮಾಣದಲ್ಲಿ ನನ್ನನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು, ನನಗೆ ಐ ಗಾಟ್ ದಿ ಫಸ್ಟ್ ಸಿಗ್ನಲ್ ದಟ್ ಐ ಹ್ಯಾವ್ ಎ ಚಾನ್ಸ್. ಅಂದರೆ ಅದಕ್ಕೆ ತಮ್ಮ ಸ್ಫುರದ್ರೂಪ ಮತ್ತೆ ಅದ್ಭುತವಾದ ನಾನು ಅಮೆರಿಕಾದಲ್ಲಿ ಓದಿದೆ. ಎಸ್ ಸಿ ಮಲ್ಲೇನವ್ರ ಮಗ, ನನ್ನ ವ್ಯಕ್ತಿತ್ವ, ಅದರ ಫಿಸಿಕಲ್ ಪರ್ಸನಾಲಿಟಿ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ. ನಿಮ್ಮ ಜೊತೆಗಿದ್ದಂಥ ಪ್ರಮುಖ ಸೇನಾಧಿಪತಿಗಳು ಯಾರು ಸರ್? ನೀವು ಕೃಷ್ಣ ರಥ ನಡೆಸ್ತಾ ಇದ್ರಿ, ನೀವು ಮುಂಚೂಣಿ ಒಳಗಿದ್ರಿ, ನಿಮ್ಮ ಜೊತೆ ಹೇಳಿದಲ್ಲ, ಈಗ 2 ಹೆಸರು ಹೇಳಿದೆ. ಇನ್ನೊಂದು ಹೆಸರು ನನಗೆ ಜ್ಞಾಪಕ ಬರ್ತಲ್ಲ, ಎಡಿ ಬೆಳಿಗೌಡರು ಅಂಥೇಳಿ ವೀರಣ್ಣಗೌಡರ ಜೊತೆಲಿದ್ದವ್ರೆ. PC ಬೋರೇಗೌಡರು ಅಂಥೇಳಿ ಹೊರಗರಲ್ಲಿ, ಅದು ಸ್ವಾತಂತ್ರ್ಯ ಯೋಧರ ಊರದು, ಆ ಊರನ್ನ VC ಬೋರೇಗೌಡರು. DT ರಾಮು ಈ ಒಂದು ಇದು ನಡೆಸ್ತಾ ಇದ್ದರು, ಟ್ಯುಟೋರಿಯಲ್. ಸೊ 57ರಿಂದ DT ರಾಮು ನಮ್ಮ ಜೊತೆಲಿದ್ದರು. ಸೊ ಅವರು ಮೋಟರ್ ಸೈಕಲ್ ಇಟ್ಕೊಂಡಿದ್ರು. ಆ ಮೋಟರ್ ಸೈಕಲ್ ಹೋಗೋರು ಬರೋರು, ನಮ್ಮ ಭಾಷಣಗಳು ಮಾಡೋರು, ಅವ್ರಿಗೊಂದು ಭಾಷಣ ಮಾಡುತ್ತೇವರು. ಸೊ ಜೊತೆಗೆ ನಮ್ಮ ಸಾಂಗತ್ಯ, ಇವೆರಡು
ಅವರಿಗೆ ಭಾಳ ಮಟ್ಟಿಗೆ ಹಿತವಾಗಿತ್ತು. ಡಿ ಟಿ ರಾಮ್ ಅವರು ನಮಗೆ ಯಾರ ಭಾಷಣಕ್ಕೆ ಅಷ್ಟು ಶಿವಪ್ಪನವರು, ಗೋವಿಂದ ರೆಡ್ಡಿಯವರು, ಮತ್ತೊಬ್ಬರು ಬಟ್ ಉಳಿದಲ್ಲಿ ನಾವು ಲೋಕಲ್ ಲೆವೆಲಲ್ಲಿ ಡಿ ಟಿ ರಾಮು, ಕೃಷ್ಣೇಗೌಡ, ಗೌಡೇಗೌಡ ಅಂತ ಇಬ್ಬರು. And you are the center of attraction. Of course. I was the crowd puller. Yes, sir. So people would have ಜನ ನನ್ನ ನೋಡ್ಲಿಕ್ಕೆ ಬರ್ತಿದ್ರು, ನನ್ನ ಭಾಷಣ ಕೇಳಲಿಕ್ಕೆ ಬರ್ತಿದ್ರು. ಬಟ್ ಪ್ರಾಸ್ತಾವಿಕವಾಗಿ ನಾವು ಇವ್ರನ್ನ ಬಿಡ್ತಿದ್ರು, ಭಾಷಣ ಮಾಡಿ ವಾರ್ಮ್ ದೆಮ್ ಅಪ್. ಸರ್, ಇಷ್ಟು ಈ ವರ್ಣರಂಜಿತ ವ್ಯಕ್ತಿತ್ವವನ್ನು ಇಟ್ಕೊಂಡು ಚುನಾವಣಾ ಅಖಾಡ ಪ್ರವೇಶ ಮಾಡಿ, ನಾನು ಆಗಲೇ ಹೇಳಿದಾಗೆ ಒಬ್ಬ ಅತಿರಥ ಮಹಾರಥ ಗೆದ್ದಿದ್ರೆ ಸಿ ಎಂ ಆಗ್ಬಿಡೋರು. ಅಂಥವ್ರನ್ನ ನೀವು ಪರಾಭವಗೊಳಿಸಿದಾಗ ಪ್ರತಿಕ್ರಿಯೆ ಯಾವ ರೀತಿ ಬಂತು ಸರ್? ರಾಜಕೀಯ ವಲಯದಿಂದ, ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯದಿಂದ ಅನ್ಬಿಲಿಯಬಲ್ ಪ್ರತಿಕ್ರಿಯೆ. ಚುನಾವಣೆ ನಡೀತು. ಎವ್ರಿಥಿಂಗ್ ವಾಸ್ ಫೇರ್. ಅವರು ಅವರ ದರ್ಪ ಅಧಿಕಾರಿಶಾಹಿಯನ್ನು ಉಪಯೋಗಿಸಿದ್ರು ಮತ್ತು ಹಣ ಹೆಂಡ ಎಲ್ಲವನ್ನು ಹಂಚಿಸಿದ್ರು. ನಾವು ನಮ್ಮದೇ ರಿಸ್ಟ್ರೈಂಟ್ ಇದ್ದು ನಾವು ಕೂಡ ಏರ್ಪಾಡು ಮಾಡಿದೆವು. ಆನಂತರ ಚುನಾವಣೆ ಮುಗಿತು. ಕೌಂಟಿಂಗ್ ಮಳವಳ್ಳಿ ನಡೀತಿತ್ತು. ಆಗ ಸರಿ, ನಾವುಗಳೆಲ್ಲ ಮಳವಳ್ಳಿಗೆ ಹೋದವು. ಓಕೆ. ನಾನು ನನ್ನ ಮೊದಲನೇ ಚುನಾವಣೆ ಆದ್ದರಿಂದ ನಾನು ಚುನಾವಣಾ ಕೌಂಟಿಂಗ್ ಸ್ಟೇಷನ್ಗೆ ಹೋಗಿದ್ದೆ. ಮೊದಲಿನಿಂದಲೂ ಕೂತಿದ್ದೆ. ಓಕೆ. ವೀರಣ್ಣಗೌಡರು ಕೂಡ ಬಂದಿದ್ದರು. ನಾವಿಬ್ಬರು ಪಕ್ಕದಲ್ಲೇ ಕೂತಿದ್ದೆವು, ಒಬ್ರಿಗೊಬ್ಬರು ಮಾತಾಡ್ತಿಲ್ಲ. ವೀರಣ್ಣಗೌಡರು ನನಗೆ ಬಂಧುಗಳೇ ಆಗಬೇಕು. ಯಾಕೆಂದರೆ ನಮ್ಮ ಒಬ್ಬ ಅಕ್ಕನ ವೀರಣ್ಣಗೌಡರ ಸೋದರ ಸಂಬಂಧಿ ಚೆನ್ನಪ್ಪ ಅವರು ಅಂತೇಳಿ ಅವ್ರದ್ದು ಒಂದು ಗಾರ್ಡನ್ ಹೌಸ್ ಇತ್ತು ಮದ್ದೂರಲ್ಲಿ, ಅವ್ರಿಗೆ ಕೊಟ್ಟಿತ್ತು. ಅವರು ತಾಯಮ್ಮ ವೀರಣ್ಣಗೌಡರ ಸೋದರ ಸಂಬಂಧಿಯವರು. ಸೊ ಅದರಿಂದ ನಾವಿಬ್ಬರು ನೆಂಟರು. ಆದರೂ ಕೂಡ ರಾಜಕೀಯ ವೈಮನಸ್ಸು, ರಾಜಕೀಯ ಎದುರು ಬದರು. ಸೊ ಆನಂತರ ಎಲ್ಲ ಸಮ ನಡೀತಾ ಇತ್ತು. ಇಲ್ಲ ಅವರು ಒಂದು 600-500 ಓಟಿಂದ ಮುಂದಿರ್ತಿದ್ರು, ಇಲ್ಲ ನಾನು ಒಂದು 500-600 ಓಟಿಂದ ಮುಂದಿರ್ತಿದ್ದೆ. ನಿರ್ಣಾಯಕವಾದಂಥ ಘಟ್ಟಕ್ಕೆ ಇದು 4,000 ಓಟು ಮುಂದೆ ಹೊರಟ್ಬಿಟ್ಟಿದ್ದೇವೆ. ವೀರಣ್ಣಗೌಡರು ನನ್ನ ಪಕ್ಕನೇ ಕೂತಿದ್ರು. ಅವರು ಆಗಿಂದಾಗೆ ಅವ್ರ ಕಡೆ ಏಜೆಂಟು ಮಂಚೇಗೌಡ ಅಂತೇಳಿ ತಾಲೂಕು ಬೋರ್ಡ್ ಅಧ್ಯಕ್ಷ ಆಗಿದ್ದ. ಅವರ ಏಜೆಂಟು, ಚೀಫ್ ಎಲೆಕ್ಷನ್ ಏಜೆಂಟು, ಅವನು ಬಂದು ಹೇಳ್ತಾನೆ ಇದ್ದ ಅವ್ರಿಗೆ ಎಷ್ಟೆಷ್ಟು ಯಾವ್ಯಾವ ಊರು ಏನು ಮುಂದೆ ಯಾರು ಬರ್ಬೋದು ಇದು. ಆನಂತರ ಒಂದು ಘಟ್ಟದಲ್ಲಿ ನಾನು 4,000 ಓಟಿಂದ ಮುಂದಿದ್ದೆ. ಆಗ ಇವರು ವೀರಣ್ಣಗೌಡರು ನನ್ನ ಪಕ್ಕ ಕೂತಿದ್ರು. ಆ ಗಿದ್ದಗಿದ್ದಕ್ಕೆ ಲೈಟ್ ಹೋಯಿತು. ಅದು ಬರಬೇಕಾದ್ರೆ ಒಂದು 5 ನಿಮಿಷ ಆಯಿತು. ಸೊ 5 ನಿಮಿಷ ಆದಮೇಲೆ ನೋಡ್ತೀನಿ ವೀರಣ್ಣಗೌಡರು ಇಲ್ಲ. ಲೈಟ್ ಕೆಟ್ಟೋದಾಗ ವೀರಣ್ಣಗೌಡರು ಹೊರಗಡೆ ಹೊರಟೋಗಿದ್ದಾರೆ. ನಾನು ಅದನ್ನು ಗಮನಿಸಲಿಲ್ಲ ಕತ್ಲಿನಲ್ಲಿ. ಆನಂತರ ಅಲ್ಟಿಮೇಟ್ಲಿ 1,836 ಓಟ್ನಲ್ಲಿ ನಾನು ಗೆದ್ದೆ ಹಾಗೆ ಅಂಥೇಳಿ ಡಿಕ್ಲರೇಷನ್. ಹೊರಗಡೆ ಬಹಳ ಜನ, 100 ಜನ ನಮ್ಮ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂತಿದ್ರು. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿದ್ದಂಥವರು ತಿರುಮಲೇಗೌಡರು ಅಂಥೇಳಿ, ಅದೇ ಮೂರನೇ ಹೆಸರು. ಬಿಳಿಗೌಡ, ವಿ ಸಿ ಬೋರೇಗೌಡ, ತಿರುಮಲೇಗೌಡ. ಎಸ್. ಅವರು ಈ ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಅವರ ಜಮೀನು 10 ಎಕರೆಯನ್ನು ನೀವು ಸತ್ಯಾಗ್ರಹ ಮಾಡಿ ಇಲ್ಲಿ ಅಂಥೇಳಿ ಅವರು ಬಿಟ್ಟುಕೊಟ್ಟಿದ್ದಂಥ ಒಬ್ಬ ಕಾಂಗ್ರೆಸ್ಸಿನ ಸ್ವಾತಂತ್ರ್ಯ ಹೋರಾಟಗಾರ. ಸರಿ, ಅವರು ಕಡಲೆಕಾಯಿ ತಿಂತ ಕೂತಿದ್ರು ಅಲ್ಲಿ ಮಳವಳ್ಳಿಯಲ್ಲಿ. ಅವರು ನನ್ನ ಒಬ್ಬರು ದೊಡ್ಡ ಸಪೋರ್ಟರ್. ಅವರು ಬಿಳಿಗೌಡರು, ವಿ ಸಿ ಬೋರೇಗೌಡರು ಎಲ್ಲ ಕಡಲೆಕಾಯಿ ತಿಂತ ಹೊರಗೆ ಕೂತಿದ್ರು, ಒಳಗೆ ಬಂದಿರಲಿಲ್ಲ ಅವರು. ಸರಿ, ನಂದು ಯಾವಾಗ ರಿಸಲ್ಟ್ ಅನೌನ್ಸ್ ಆಯಿತು, ತಿರುಮಲೇಗೌಡರು ಕಡಲೆಕಾಯಿ ತಿಂತಿದ್ದವರು ಕೃಷ್ಣ ಗೆದ್ದ ಅಂತ ಹೇಳಿದ್ರೆ ಈ ಎಡೆ ಮಾಸಿವ್ ಹಾರ್ಟ್ ಅಟ್ಯಾಕ್. ಸರಿ, ತಕ್ಷಣ ಆಸ್ಪತ್ರೆಗೆ
ತಗೊಂಡು ಹೋಗ್ತೀವಿ. ಅಲ್ಲಿ ಆಸ್ಪತ್ರೆಯಲ್ಲಿ ನಾವೆಲ್ಲ ಕೌಂಟಿಂಗ್ ಗಿಟ್ಟಿಂಗ್ ಬಿಟ್ಬಿಟ್ಟು ವಿ ಟುಕ್ ಹಿಮ್ ಟು ದಿ ಹಾಸ್ಪಿಟ್ಲಲ್ಲಿ ಹಿ ವಾಸ್ ಪ್ರೊನೌನ್ಸ್ಡ್ ಡೆಡ್. ಓ, ಅಂದರೆ ಅವರು ಚುನಾವಣೆ ನಿಮ್ಮನ್ನು ಗೆಲ್ಲಿಸೋದಕ್ಕೆ ಅಷ್ಟೊಂದು ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗಿತ್ತು ಸರ್. ಹೌದು ಸರ್, ಅದು ಅವ್ರಿಗೆ ಶಾಕ್ ಅನ್ನೋದಕ್ಕಿಂತ ಸಂತೋಷ ಆಗ್ಬಿಡುತ್ತೆ ಸರ್. ಓವರ್ ಜಾಯಸ್. ಸೊ ಹಾರಗಳು ನನಗೆ ಅಂತ ಎಷ್ಟು ತಂದಿದ್ದು ಅದೆಲ್ಲೂ ತಿರುಮಲೇಗೌಡ್ರಿಗೆ ಹಾಕಿ, ತಿರುಮಲೇಗೌಡ್ರಿಗೆ ಮಾರನೇ ದಿವಸ ನಾವೆಲ್ಲ ಸೇರಿ ಒಟ್ಟಿಗೆ ಶಿವಪುರದಲ್ಲಿ ಅವ್ರನ್ನ ಮಾಡಿ ಗೆದ್ರಿ ಸರ್. ಅಂಥದ್ದೊಂದು ಶಾಕಿಂಗ್ ಘಟನೆನೂ ಆಯಿತು ಸರ್. ಅಸೆಂಬ್ಲಿಗೆ ತಾವು ಎಂಟ್ರಿ ತಗೊಂಡ್ರಿ ಸರ್. ಫಸ್ಟ್ ಡೇ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಲ್ರಿಗೂ ಕೂಡ ಯಾರು ಎಸ್ ಎಂ ಕೃಷ್ಣ ನನಗೆ ಜತ್ತಿಯವರು ಆಮೇಲೆ ಹೇಳಿದ್ರು, ಒಂದು ಪುಕಾರ್ ಏನು ಎಪ್ಸಿದ್ರು ವೀರಣ್ಣಗೌಡರು ಕಡೆಯವರು ಅಂತ ಹೇಳಿದ್ರೆ, ಜತ್ತಿಯವರು ಎಸ್ ಎಂ ಕೃಷ್ಣನಿಗೆ ದುಡ್ಡು ಕೊಟ್ಟು ರಾತ್ರಿ ಬಂದಿದ್ದರು. ಅವರು ಯಾವುದೋ ಒಂದು ಅರ್ಧರಾತ್ರಿಲಿ ಬಂದು ಸೋಮನಹಳ್ಳಿ ಮನೆಗೆ ಎಸ್ ಎಂ ಕೃಷ್ಣನ ಏಳಿಸ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ಟು ಹೋದರು ಅಂಥೇಳಿ ಈ ವೀರಣ್ಣಗೌಡರ ಕಡೆಯವರು ಪುಕಾರನ್ನ ಎಚ್ಬಿಟ್ರು. ಇದು ನೆಹರೂವ್ರಿಗೂ ಹೋಯ್ತು ಪುಕಾರು. ಓಕೆ ಸರ್. ಹಿಂಗೆ ಜತ್ತಿಯವರು ಯಾರು ವೀರಣ್ಣಗೌಡನ ವಿರುದ್ಧವಾಗಿ ಯಾರು ಹುಡುಗ ನಿಂತಿದ್ದಾರಂತ ಅವನಿಗೆ ಸಹಾಯ ಮಾಡಿದ್ರಂತೆ. ನಾನು ಮೊದಲನೇ ದಿವಸ ಇದು ಪ್ರಮಾಣ ವಚನ ಸ್ವೀಕಾರ. ಸೊ ನನ್ನ ಟರ್ಮ್ಗೆ ನಾನು ಕಾಯ್ತಾ ಇದ್ದೆ. ಇಡೀ ಸದನ ಕಾಯ್ತಾ ಇತ್ತು ಅಷ್ಟೇ. ನಾನೆಷ್ಟು ಕಾತರದಿಂದ ಕಾಯ್ತಾ ಇದ್ದೆ, ಅವರು ಅಷ್ಟೇ ಕಾತರದಿಂದ ಇವನು ಕೃಷ್ಣ ಯಾರು ವೀರಣ್ಣಗೌಡರು ಸೋಲಿಸ್ತೋರು. ವ್ಯಕ್ತಿತ್ವ ನನ್ನ ಬಗ್ಗೆ ಕೇಳಿದ್ರು, ನಮ್ಮ ತಂದೆಯವ್ರ ಬಗ್ಗೆ ಕೇಳಿದರು. ಸೊ ಆಗ ಎಲ್ಲರೂ ನನ್ನ ನೋಡಿದ್ರು. ಅದಾದ ಒಂದು 15 ದಿವಸದ ಮೇಲೆ ಜತ್ತಿಯವರು ಅಸೆಂಬ್ಲಿಲಿ ಎಲ್ಲ ಸಿಕ್ಕಾಗ, ನೋಡ್ರಿ ನಾನು ನಿಮಗೆ ದುಡ್ಡು ಕೊಟ್ಟೆ ಅಂತೇಳಿ ಪುಕಾರ ಎಬ್ಬಿಸ್ಬಿಟ್ಟಿದ್ರು ರೀ ಕೃಷ್ಣ. ನಾನು ನಿಮ್ಮನ್ನು ನೋಡಬೇಕು ಅಂತಲೇ ಕಾಯ್ತಾ ಇದ್ದೆ ವಿಧಾನಸಭೆಯಲ್ಲಿ. ಇವ್ರು ಯಾರು ಎಸ್ ಎಂ ಕೃಷ್ಣ ಅಂತ. ಇವತ್ತೇ ನೋಡಿರೋದು ನಿಮ್ಮನ್ನು, ಆವತ್ತೇ ನೋಡಿದ್ದು ನಿಮ್ಮನ್ನು. ನಾನು ನಿಮ್ಮೂರಿಗೆ ಬಂದಿದ್ದಂತೆ, ನಾನು ದುಡ್ಡು ಕೊಟ್ಟಂತೆ ಅಂತ ಪುಕಾರ ಮಾಡಿದ್ರು. ಸರ್, ತಾವು ಮಾಡಿದ ಫಸ್ಟ್ ಭಾಷಣ ಸರ್ ಆನ್ ದಿ ಫ್ಲೋರ್ ಆಫ್ ದ ಹೌಸ್ ನೆನಪಿದೆಯಾ ಸರ್? ಫಸ್ಟ್ ಭಾಷಣ ವೈಕುಂಠ ಬಾಳಿಗರನ್ನ ಸ್ಪೀಕರ್ ಆಗಿ ಮಾಡಿದ್ರಲ್ಲ, ಅವ್ರನ್ನ ಕಂಗ್ರಾಚುಲೇಟ್ ಮಾಡಿ ಒಂದು ಸಣ್ಣ ಭಾಷಣ. ಅದು ಯಾವ ಥರ, ಏನು ಅದು ಕಂಟೆಂಟು? ಸುಮ್ಮನೆ ಅಭಿನಂದನೆ ಅಷ್ಟೇ. ಅಭಿನಂದನೆ ಅಷ್ಟೇ. ಅದು ಪಬ್ಲಿಕ್ ಇಶ್ಯೂಸ್ ತಗೊಂಡು ಪಬ್ಲಿಕ್ ಇಶ್ಯೂಸ್ ಮಾಡಿದ್ದು ಒಂದು ಸಪ್ಲಿಮೆಂಟ್ರಿ ಗ್ರಾಂಟ್ಸ್ ಮೇಲೆ. ಹಾಗೆಲ್ಲ ಸ್ವಲ್ಪ ಈ ಇಂಗ್ಲೀಷ್ ಇದರಲ್ಲಿ ಭಾಷಣಗಳು ಮಾಡ್ತಾಯಿದ್ದೆ. ಆದರೆ ಗೋಪಾಲ್ ಗೌಡರು ಅವರ ಶುದ್ಧ ಕನ್ನಡದಲ್ಲಿ ಮನೋಜ್ಞವಾಗಿ ಭಾಷಣ ಮಾಡ್ತಾಯಿದ್ರು. ಅವರು ಭಾಷಣ ಮಾಡ್ತೇವೆ ಅಂತ ಮಾಡಿದಾಗ ಇಡೀ ಸದನ ನಿಶ್ಶಬ್ದವಾಗಿ ಗೌರವದಿಂದ ಅವರ ಮಾತುಗಳನ್ನು ಕೇಳ್ತಾಯಿದ್ರು. ಅವೆಲ್ಲವೂ ಕೂಡ ನಮಗೆ ಒಂದು ರೀತಿ ಸ್ಫೂರ್ತಿ.